ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನ್ ಮನ್ವಂತರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರಿಬೇಡಿ. ಇವತ್ತಿನ ಕಾಲದಲ್ಲಿ ಒಂದು ಮಾತು ಆಗಾಗ ಕೇಳಿಬರುತ್ತಾ, ಅಯ್ಯೋ ಅವನಿಗೆ ಎಷ್ಟು ಒಳ್ಳೆ ಹೆಂಡತಿ ಸಿಕ್ಕಿದಾಳೆ, ಎಷ್ಟು ಅದೃಷ್ಟವಂತ ಅಂತ. ಇನ್ನೊಂದು ಕಡೆ ನೋಡಿದ್ರೆ ಎಷ್ಟೋ ಜನ ಗಂಡಸರು ತಮ್ಮ ಸಂಸಾರದ ಬಗ್ಗೆ ದೂರ ಹೇಳ್ತಾ ಇರ್ತಾರೆ. ಮದುವೆಯಾದ ಹೊಸತರಲ್ಲಿದ್ದ ಪ್ರೀತಿ, ಆ ಕಾಳಜಿ, ಆ ಅರ್ಥ ಮಾಡ್ಕೊಳ್ಳೋ ಗುಣ ಇವೆಲ್ಲ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಕೇಳ್ಕೊಳ್ತಾ ಇರ್ತಾರೆ. ಕೆಲವ್ರು ಹೇಳ್ತಾರೆ, ನನ್ನ ಹೆಂಡತಿ ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ. ಇನ್ನು ಕೆಲವ್ರು ಹೇಳ್ತಾರೆ, ಮನೇಲಿ ಶಾಂತಿನೇ ಇಲ್ಲ, ಪ್ರತಿದಿನ ಒಂದಲ್ಲ ಒಂದು ಜಗಳ. ಆದ್ರೆ ಇನ್ನೊಂದೇ ಮನೇಲಿ ನೋಡಿ, ಗಂಡ ಹೆಂಡತಿ ಇಬ್ರೂ ಒಬ್ರಿಗೊಬ್ರು ಆಸರೆಯಾಗಿ ಒಂದೇ ಉಸಿರಿನಂತೆ ಬಾಳ್ವೆ ಮಾಡ್ತಾ ಇರ್ತಾರೆ. ಆ ಹೆಂಡತಿ ಗಂಡನ ಕಷ್ಟದಲ್ಲಿ ಜೊತೆ ನಿಲ್ತಾಳೆ, ಅವನ ಸಂತೋಷದಲ್ಲಿ ಪಾಲುದಾರಳಾಡ್ತಾಳೆ, ಅವನ ತಪ್ಪುಗಳನ್ನ ಪ್ರೀತಿಯಿಂದ ತಿದ್ತಾಳೆ, ಅವನ ಕುಟುಂಬವನ್ನ ತನ್ನ ಕುಟುಂಬ ಅಂತ ಪ್ರೀತಿಸ್ತಾಳೆ. ಇಂಥ ಮನೆಯಲ್ಲಿ ಲಕ್ಷ್ಮೀ ನೆಲೆಸಿರ್ತಾಳೆ ಅಂತಾರೆ ಹಿರಿಯರು. ಯಾಕೆ ಹೀಗೆ? ಒಬ್ರಿಗೆ ಒಳ್ಳೆಯ ಸಂಗಾತಿ ಸಿಗ್ತಾಳೆ, ಇನ್ನೊಬ್ರಿಗೆ ಸಿಗೋಲ್ಲ. ಇದು ಕೇವಲ ಅದೃಷ್ಟದ ಆಟ ಅಷ್ಟೇನಾ, ಅಥವಾ ಇದರ ಹಿಂದೆ ಇನ್ನೇನಾದ್ರೂ ಆಳವಾದ ಸತ್ಯ ಇದೆಯಾ? ನಮ್ಮ ಪುರಾಣಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ವಿಷಯದ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಮಾತಾಡಿದ್ದಾನೆ. ಆತ ಹೇಳ್ತಾನೆ, ಒಳ್ಳೆಯ ಹೆಂಡತಿ ಸಿಗೋದು ಅಂದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ, ಅದು ಪೂರ್ವಜನ್ಮದ ಪುಣ್ಯದ ಫಲ ಅಂತ. ಇದನ್ ಕೇಳಿದಾಗ ಮೊದಲನ್ಸತೆ, ಇದೇನಪ್ಪ ಪೂರ್ವಜನ್ಮ ಅಂದ್ರೇನು, ಪುಣ್ಯದ ಫಲ ಅಂದ್ರೇನು ಅಂತ. ಆದ್ರೆ ಇದನ್ನ ಆಳವಾಗಿ ನೋಡಿದ್ರೆ ಇದೊಂದು ಜೀವನದ ಅತಿದೊಡ್ಡ ಸತ್ಯವನ್ನ ಬಿಚ್ಚಿಡುತ್ತೆ. ಪ್ರತಿಯೊಂದು ಸಂಬಂಧವೂ ಸುಮ್ಮನೆ ಆಕಸ್ಮಿಕವಾಗಿ ಆಗೋದಿಲ್ಲ ಅನ್ನೋದೇ ಇದರ ಮೊದಲ ಪಾಠ. ನಮ್ಮ ಬಾಳಿನಲ್ಲಿ ಬರೋ ಪ್ರತಿ ವ್ಯಕ್ತಿ, ವಿಶೇಷವಾಗಿ ಜೀವನ ಸಂಗಾತಿ, ಒಂದು ಕರ್ಮಬಂಧನ. ಈ ಜನ್ಮದಲ್ಲಿ ನಾವು ಯಾರ ಜೊತೆ ಸೇರ್ಕೊಳ್ತೀವಿ ಅನ್ನೋದು ಹಿಂದಿನ ಜನ್ಮಗಳ ಕರ್ಮದ ಲೆಕ್ಕಾಚಾರ. ಒಂದು ವೇಳೆ ಒಳ್ಳೆಯ, ಗುಣವಂತೆ, ಸಹನಶೀಲ ಹೆಂಡತಿ ಸಿಕ್ಕಿದ್ರೆ ಅದು ಆ ಮನುಷ್ಯ ಹಿಂದಿನ ಜನ್ಮದಲ್ಲಿ ಮಾಡಿದ ಒಳ್ಳೆಯ ಕೆಲಸಗಳ, ಪುಣ್ಯಕರ್ಮಗಳ ಫಲ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಇದೇ ರೀತಿ ಒಂದು ವೇಳೆ ಸಂಬಂಧದಲ್ಲಿ ಕಷ್ಟ ಇದ್ರೆ, ಅರ್ಥ ಮಾಡ್ಕೊಳ್ಳುವ ಕೊರತೆ ಇದ್ರೆ, ನಿತ್ಯ ಕಲಹ ಇದ್ರೆ, ಅದನ್ನು ಕೂಡ ಶ್ರೀಕೃಷ್ಣ ಒಂದು ಪಾಠ ಅಂತಾನೆ ನೋಡ್ತಾನೆ. ಅದು ಶಿಕ್ಷೆಯಲ್ಲ, ಬದಲಿಗೆ ಅದೊಂದು ಆತ್ಮದ ಬೆಳವಣಿಗೆಗೆ ಬೇಕಾದ ಪಾಠ. ಪ್ರತಿ ಕಷ್ಟದ ಸಂಬಂಧವೂ ನಮಗೆ ಸಹನೆ, ಕ್ಷಮೆ, ಪ್ರೀತಿ ಕಲಿಸೋ ಗುರುವಿನ ರೂಪ ಅಂತ ಗೀತೆಯ ಸಾರ ಹೇಳುತ್ತೆ. ಈ ಮಾತನ್ನ ಕೃಷ್ಣ ಯಾವಾಗ, ಯಾರಿಗೆ ಹೇಳ್ದ, ಆ ಹಿಂದಿರೋ ಆಳವಾದ ತತ್ವ ಏನು ಅನ್ನೋದನ್ನ ನಾವು ಮುಂದಿನ ಭಾಗಗಳಲ್ಲಿ ವಿವರವಾಗಿ ನೋಡೋಣ. ಈ ಪಯಣ ನಿಮ್ಮ ಸ್ವಂತ ಸಂಬಂಧಗಳ ಬಗ್ಗೆ, ನಿಮ್ಮ ಜೀವನ ಸಂಗಾತಿಯ ಬಗ್ಗೆ ನಿಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಯಾಕಂದ್ರೆ ಇದು ಕೇವಲ ಗಂಡ-ಹೆಂಡತಿಯ ಕಥೆಯಲ್ಲ, ಇದು ಆತ್ಮದ ಪಯಣದ ಕಥೆ. ಶ್ರೀಕೃಷ್ಣ ಹೇಳಿದ ಈ ಮಾತಿಗೆ ಹಿಂದೆ ಒಂದು ಸುಂದರ ಕಥೆ ಇದೆ. ಒಮ್ಮೆ ದ್ವಾರಕೆಯಲ್ಲಿ ಕೃಷ್ಣನ ಸನ್ನಿಧಿಗೆ ಒಬ್ಬ ಯುವಕ ಬಂದ. ಅವನ ಹೆಸರು ಸುಧಾಮ ಅಲ್ಲ, ಬೇರೊಬ್ಬ ಬ್ರಾಹ್ಮಣ ಯುವಕ. ಅವನ ಮುಖದಲ್ಲಿ ದುಃಖ ತುಂಬಿತ್ತು. ಬಂದವನೇ ಕೃಷ್ಣನ ಪಾದಕ್ಕೆ ನಮಸ್ಕರಿಸಿ ಹೇಳಿದ, ಪ್ರಭು, ನನಗೆ ಮದುವೆಯಾಗಿ 3 ವರ್ಷವಾಯಿತು. ಆದ್ರೆ ನನ್ನ ಹೆಂಡತಿ ನನ್ನನ್ನ ಅರ್ಥ ಮಾಡ್ಕೊಳ್ಳೋಲ್ಲ. ಪ್ರತಿ ಮಾತಿಗೂ ಜಗಳ. ನನ್ನ ಸ್ನೇಹಿತರ ಹೆಂಡತಿಯರು ಎಷ್ಟು ಒಳ್ಳೆಯವರು, ಎಷ್ಟು ಸಹನಶೀಲರು. ನನಗ್ಯಾಕೆ ಇಂಥ ಹೆಂಡತಿ ಸಿಕ್ಕಳು? ನಾನೇನು ಪಾಪ ಮಾಡಿದ್ದೆ? ಕೃಷ್ಣ ಸ್ವಲ್ಪ ಹೊತ್ತು ಮೌನವಾಗಿ ಆ ಯುವಕನ ಮುಖ ನೋಡಿದ. ನಂತರ ನಗುತ್ತಾ ಕೇಳಿದ, ಎಲೈ ಯುವಕ, ನೀನು ಬೆಳಗ್ಗೆ ಎದ್ದಾಗ ಬಿತ್ತಿದ ಬೀಜ ಮಧ್ಯಾಹ್ನ ಮರವಾಗಿ ಹಣ್ಣು ಬಿಡುತ್ತಾ? ಯುವಕ ಗೊಂದಲದಿಂದ ಇಲ್ಲ ಅಂತ ತಲೆ ಆಡಿಸಿದ. ಕೃಷ್ಣ ಮುಂದುವರಿಸಿದ, ಹಾಗಾದ್ರೆ ಈ ಜನ್ಮದ ಫಲ ಈ ಜನ್ಮದಲ್ಲೇ ಸಿಗಬೇಕು ಅಂತ ಯಾಕೆ ಅಂದ್ಕೊಂಡಿದ್ದೀಯಾ? ನಿನ್ನ ಸಂಗಾತಿ ಯಾರಾಗಬೇಕು ಅನ್ನೋದು ಕೂಡ ಒಂದು ಫಲ. ಈ ಫಲ ಬೆಳೆಯೋಕೆ ಹಿಂದಿನ ಕಾಲ ಬೇಕು. ಈ ಮಾತು ಕೇಳಿ ಯುವಕ ಇನ್ನಷ್ಟು ಗೊಂದಲಕ್ಕೆ ಬಿದ್ದ. ಆಗ ಕೃಷ್ಣ ಒಂದು ಸತ್ಯವನ್ನ ಬಿಚ್ಚಿಟ್ಟ. ಪ್ರತಿ ಮನುಷ್ಯ ಜೀವನದಲ್ಲಿ 3 ಥರದ ಸಂಬಂಧಗಳಿರ್ತವೆ. ಒಂದು ಋಣಾನುಬಂಧ, ಅಂದರೆ ಸಾಲ ತೀರಿಸೋ ಸಂಬಂಧ. ಇನ್ನೊಂದು ಪ್ರೇಮಾನುಬಂಧ, ಅಂದರೆ ಪ್ರೀತಿಯ ಫಲವಾಗಿ ಸಿಗೋ ಸಂಬಂಧ. ಮೂರನೆಯದು ಶಿಕ್ಷಾನುಬಂಧ, ಅಂದರೆ ಪಾಠ ಕಲಿಸೋಕೆ ಬಂದಿರೋ ಸಂಬಂಧ. ನಿನ್ನ ಹೆಂಡತಿ ಯಾವ ಸಂಬಂಧವಾಗಿ ಬಂದಿದ್ದಾಳೆ ಅನ್ನೋದನ್ನ ನೀನೇ ಅರ್ಥ ಮಾಡ್ಕೋಬೇಕು. ಈ 3 ಥರದ ಅನುಬಂಧವರ ಬಗ್ಗೆ ಕೃಷ್ಣ ಇನ್ನಷ್ಟು ವಿವರಿಸಿದ. ಒಂದು ವೇಳೆ ಹಿಂದಿನ ಜನ್ಮದಲ್ಲಿ ನೀನು ಯಾರಿಗಾದ್ರೂ ಒಳ್ಳೆಯದು ಮಾಡಿದ್ರೆ, ಅವರಿಗೆ ಆಸರೆಯಾಗಿದ್ರೆ, ಅವರ ಕಷ್ಟದಲ್ಲಿ ಜೊತೆ ನಿಂತಿದ್ರೆ, ಆ ಆತ್ಮ ಈ ಜನ್ಮದಲ್ಲಿ ನಿನ್ನ ಬಾಳಿಗೆ ಬಂದು ನಿನಗೆ ಒಳ್ಳೆಯದನ್ನೇ ಹಿಂದಿರುಗಿಸುತ್ತೆ. ಇದೇ ಒಳ್ಳೆಯ ಹೆಂಡತಿ ಸಿಗೋ ರಹಸ್ಯ. ಆದ್ರೆ ಒಂದು ವೇಳೆ ಹಿಂದಿನ ಜನ್ಮದಲ್ಲಿ ನೀನು ಯಾರಿಗಾದರೂ ನೋವು ಕೊಟ್ಟಿದ್ರೆ, ಅವರ ಮನಸ್ಸು ನೋಯಿಸಿದ್ರೆ, ಅವರ ನಂಬಿಕೆ ಮುರಿದಿದ್ರೆ, ಆ ಆತ್ಮ ಕೂಡ ಈ ಜನ್ಮದಲ್ಲಿ ನಿನ್ನ ಬಾಳಿಗೆ ಬರುತ್ತೆ. ಆದ್ರೆ ಅದು
ಪಾಠ ಕಲಿಸೋಕೆ ಬರುತ್ತೆ. ಇದನ್ನ ಕೇಳಿದ ಯುವಕ ತಲೆ ತಗ್ಗಿಸಿದ. ಅವನಿಗೆ ಒಂದು ವಿಷಯ ಅರಿವಾಯಿತು. ಸಮಸ್ಯೆ ಬರೀ ಹೆಂಡತಿಯದ್ದೇ ಅಲ್ಲ, ತನ್ನದೂ ಇರಬಹುದು ಅಂತ. ಕೃಷ್ಣ ಮತ್ತೆ ಹೇಳಿದ, ಆದ್ರೆ ಒಂದು ಮಾತು ನೆನಪಿಡು, ಶಿಕ್ಷಾನುಬಂಧ ಅಂದ್ರೆ ಶಾಶ್ವತ ಶಿಕ್ಷೆ ಅಲ್ಲ, ಅದನ್ನ ಪ್ರೇಮಾನುಬಂಧವಾಗಿ ಬದಲಾಯಿಸೋ ಶಕ್ತಿ ನಿನ್ನಲ್ಲೇ ಇದೆ. ಸಹನೆ, ಕ್ಷಮೆ ಮತ್ತು ಪ್ರೀತಿಯಿಂದ ಯಾವುದೇ ಕಷ್ಟದ ಸಂಬಂಧವನ್ನು ಸುಂದರವಾಗಿ ಬದಲಾಯಿಸಬಹುದು. ಈ ಮಾತು ಕೇಳಿ ಯುವಕನ ಮನಸ್ಸಿಗೆ ಸಮಾಧಾನ ಸಿಕ್ತು. ಆದರೆ ಇನ್ನೊಂದು ಪ್ರಶ್ನೆ ಅವನ ಮನಸ್ಸಲ್ಲಿ ಎದ್ದಿತ್ತು. ಪ್ರಭು, ಹಾಗಾದರೆ ಪುಣ್ಯ ಅಂದರೆ ಏನು? ಯಾವ ಕೆಲಸ ಮಾಡಿದ್ರೆ ಒಳ್ಳೆಯ ಸಂಗಾತಿ ಸಿಗುತ್ತೆ? ಈ ಪ್ರಶ್ನೆಗೆ ಕೃಷ್ಣ ಕೊಟ್ಟ ಉತ್ತರ ಇಡೀ ಮನುಕುಲಕ್ಕೆ ಒಂದು ದಾರಿದೀಪ ಆಗಬಲ್ಲಂಥದ್ದು. ಯುವಕನ ಪ್ರಶ್ನೆಗೆ ಕೃಷ್ಣ ಸ್ವಲ್ಪ ಗಂಭೀರವಾಗಿ ಉತ್ತರಿಸಿದ. ಪುಣ್ಯ ಅಂದ್ರೆ ಬರೀ ದೇವಸ್ಥಾನಕ್ಕೋಗಿ ಪೂಜೆ ಮಾಡೋದಲ್ಲ, ದಾನ ಮಾಡೋದಲ್ಲ. ನಿಜವಾದ ಪುಣ್ಯ ಅಂದ್ರೆ ನಿನ್ನ ಸುತ್ತ ಇರೋರ ಮನಸ್ಸನ್ನ ಗೌರವಿಸೋದು. ಒಂದು ಹೆಣ್ಣಿನ ಮನಸ್ಸನ್ನ, ಒಂದು ಗಂಡಿನ ಮನಸ್ಸನ್ನ ನೋಯಿಸದೇ ಇರೋದೇ ದೊಡ್ಡ ಪುಣ್ಯಕರ್ಮ. ಯಾರಾದರೂ ಸ್ತ್ರೀಯನ್ನ ಗೌರವದಿಂದ ನೋಡಿದ್ರೆ, ಆಕೆಯ ಸ್ವಾಭಿಮಾನವನ್ನ ಕಾಪಾಡಿದ್ರೆ, ಆಕೆಗೆ ಆಸರೆಯಾಗಿ ನಿಂತ್ರೆ, ಆ ಪುಣ್ಯ ಮುಂದಿನ ಜನ್ಮದಲ್ಲಿ ಅವನಿಗೆ ಒಳ್ಳೆಯ ಪತ್ನಿಯ ರೂಪದಲ್ಲಿ ಹಿಂದಿರುಗುತ್ತೆ. ಈ ಮಾತು ಕೇಳಿ ಯುವಕ ಮತ್ತಷ್ಟು ಆಶ್ಚರ್ಯಚಕಿತನಾದ. ಕೃಷ್ಣ ಮುಂದುವರಿಸಿದ, ಇನ್ನೊಂದು ವಿಷಯ ನೆನಪಿಡು, ಮನಸ್ಸಿನ ಶುದ್ಧತೆ ಕೂಡ ಮುಖ್ಯ. ನೀನು ಬೇರೆಯವರ ಸಂಸಾರವನ್ನ ಒಡೆಯೋಕೆ ಪ್ರಯತ್ನಿಸಿದ್ರೆ, ಬೇರೆಯವರ ಸುಖೀ ದಾಂಪತ್ಯದ ಬಗ್ಗೆ ಅಸೂಯೆ ಪಟ್ಕೊಂಡ್ರೆ, ಅಥವಾ ಯಾರದ್ರೂ ಪ್ರೀತಿಯನ್ನ ಅಪಹಾಸ್ಯ ಮಾಡಿದ್ರೆ, ಇವೆಲ್ಲ ನಿನ್ನ ಪುಣ್ಯದ ಖಾತೆಯನ್ನ ಕಡಿಮೆ ಮಾಡುತ್ತೆ. ಈ ರೀತಿ ಮಾಡಿದವರಿಗೆ ಮುಂದಿನ ಜನ್ಮದಲ್ಲಿ ಸಂಸಾರದಲ್ಲಿ ಶಾಂತಿ ಸಿಗೋದು ಕಷ್ಟ. ಇದನ್ನ ಕೇಳಿದ ಯುವಕನಿಗೆ ತನ್ನ ಸ್ವಂತ ಜೀವನದ ಬಗ್ಗೆ ಆಳವಾದ ಆಲೋಚನೆ ಶುರುವಾಯಿತು. ಅವನು ಕೃಷ್ಣನಿಗೆ ಕೇಳಿದ, ಪ್ರಭು, ಈಗ ನನ್ನ ಸಂಸಾರದಲ್ಲಿ ಕಷ್ಟ ಇದ್ರೆ ನಾನ್ ಏನ್ ಮಾಡ್ಬೇಕು? ಇದು ಶಿಕ್ಷಾನುಬಂಧ ಅಂತ ಗೊತ್ತಾದ್ರೆ ನಾನ್ ಏನ್ ಮಾಡ್ಬೇಕು? ಕೃಷ್ಣ ಆ ಪ್ರಶ್ನೆಗೆ ನಗುತ್ತಾ ಉತ್ತರಿಸಿದ, ಶಿಕ್ಷಾನುಬಂಧ ಅಂತ ಗೊತ್ತಾದ ತಕ್ಷಣ ಬಿಟ್ಬಿಡೋದಲ್ಲ ಪರಿಹಾರ. ಬದಲಿಗೆ ಆ ಸಂಬಂಧದಲ್ಲಿರೋ ಪಾಠವನ್ನ ಕಲಿಯೋದೇ ನಿಜವಾದ ಬುದ್ಧಿವಂತಿಕೆ. ಈ ಮಾತು ಇಂದಿನ ಕಾಲಕ್ಕೆ ಅದ್ಭುತವಾದ ಪ್ರಸ್ತುತತೆ ಇದೆ. ಎಷ್ಟೋ ಜನ ಇವತ್ತು ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಸಂಬಂಧ ಮುರಿಯೋಕೆ ಸಿದ್ಧರಾಗ್ತಾರೆ. ಆದರೆ ಕೃಷ್ಣ ಹೇಳ್ತಾನೆ, ಪ್ರತಿ ಕಷ್ಟದ ಸಂದರ್ಭವೂ ಒಂದು ಪಾಠ ತಗೊಂಡ್ಬಂದಿರುತ್ತೆ. ಆ ಪಾಠವನ್ನ ಕಲಿಯದೆ ಬಿಟ್ಬಿಟ್ರೆ ಮುಂದಿನ ಜನ್ಮದಲ್ಲಿ ಅದೇ ಪಾಠ ಬೇರೆ ರೂಪದಲ್ಲಿ ಮತ್ತೆ ಬರುತ್ತೆ. ಆದ್ದರಿಂದ ಓಡಿ ಹೋಗೋದಕ್ಕಿಂತ ಎದುರಿಸಿ ಬೆಳೆಯೋದೇ ಜಾಣ್ಮೆ. ಕೃಷ್ಣ ಇನ್ನೊಂದು ಮಹತ್ವದ ಮಾತು ಹೇಳಿದ. ಒಳ್ಳೆಯ ಹೆಂಡತಿ ಸಿಗೋದು ಮಾತ್ರ ಪುಣ್ಯದ ಫಲ ಅಲ್ಲ, ಒಳ್ಳೆಯ ಗಂಡ ಸಿಗೋದು ಕೂಡ ಅಷ್ಟೇ ಪುಣ್ಯದ ಫಲ. ಎರಡೂ ಕಡೆ ಇದೇ ನಿಯಮ ಅನ್ವಯಿಸುತ್ತೆ. ಸಂಗಾತಿ ಎಂಬುದು ಒಂದು ಕನ್ನಡಿ, ನಿನ್ನ ಒಳಗಿನ ಕರ್ಮದ ಪ್ರತಿಬಿಂಬ. ಅದನ್ನ ಬೇರೆಯವರ ಮೇಲೆ ಗೂಬೆ ಕೂರಿಸೋ ಬದಲು ನಿನ್ನ ಒಳಗೆ ಹುಡುಕ್ಬೇಕು. ಈ ಮಾತು ಇಂದಿನ ಪ್ರತಿ ಸಂಸಾರಕ್ಕೂ ಒಂದು ಎಚ್ಚರಿಕೆಯ ಗಂಟೆ. ಯುವಕ ಇನ್ನೂ ಆಳವಾಗಿ ಈ ವಿಷಯದಲ್ಲಿ ಮುಳುಗೋದ. ಅವನಿಗೊಂದು ಪ್ರಶ್ನೆ ಎದ್ದಿತ್ತು. ಪ್ರಭು, ಈಗ ನನ್ನ ಜನ್ಮದಲ್ಲಿ ಆ ಕರ್ಮ ಆಗೋಗಿದೆ, ಈಗ ನಾನು ಏನ್ ಮಾಡ್ಬೇಕು? ಈ ಜನ್ಮದಲ್ಲೇ ಇದನ್ನ ಸರಿ ಮಾಡ್ಕೊಳ್ಳಕ್ಕಾಗತ್ತಾ? ಕೃಷ್ಣ ಈ ಪ್ರಶ್ನೆಗೆ ಒಂದು ಸುಂದರ ಉಪಮೆ ಕೊಟ್ಟ. ಒಂದು ಗಿಡ ಸೊಂಪಾಗಿ ಬೆಳಿಬೇಕು ಅಂದ್ರೆ ಬರೀ ಬೀಜ ಬಿತ್ತಿದ್ರೆ ಸಾಲ್ದು. ಪ್ರತಿದಿನ ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಕಳೆ ತೆಗಿಬೇಕು. ಹಾಗೆ ಸಂಬಂಧ ಕೂಡ. ಪೂರ್ವಜನ್ಮದ ಪುಣ್ಯ ಒಂದು ಬೀಜ, ಆದ್ರೆ ಈ ಜನ್ಮದಲ್ಲಿ ನೀನ್ ಹಾಕೋ ಪ್ರೀತಿ, ಗೌರವ, ತಾಳ್ಮೆ ಇವೇ ಆ ಬೀಜವನ್ನ ಫಲಪ್ರದ ಮರವಾಗಿ ಬೆಳೆಸೋ ನೀರು. ಇದನ್ ಕೇಳಿ ಯುವಕ ಸ್ವಲ್ಪ ಸಮಾಧಾನಪಟ್ಟ. ಕೃಷ್ಣ ಇನ್ನಷ್ಟು ವಿವರಿಸಿದ, ಈ ಜನ್ಮದ ಕೆಲಸ ಕೂಡ ಮುಂದಿನ ಜನ್ಮದ ಅಡಿಪಾಯ. ಈಗ ನೀನು ನಿನ್ನ ಹೆಂಡತಿಯ ಜೊತೆ ಹೇಗ್ ನಡ್ಕೊಳ್ತೀಯ ಅನ್ನೋದೇ ಮುಂದಿನ ಜನ್ಮದ ನಿನ್ನ ಪುಣ್ಯದ ಖಾತೆ ನಿರ್ಧಾರ ಮಾಡುತ್ತೆ. ಆದ್ದರಿಂದ ಪ್ರಸ್ತುತ ಕ್ಷಣ ಅತಿ ಮುಖ್ಯ. ಹಿಂದಿನ ಜನ್ಮದ ಬಗ್ಗೆ ಚಿಂತೆ ಮಾಡ್ತಾ ಕೂರೋದಕ್ಕಿಂತ ಈಗಿನ ಕ್ಷಣದಲ್ಲಿ ಒಳ್ಳೆಯ ಕರ್ಮ ಮಾಡೋದೇ ಬುದ್ಧಿವಂತಿಕೆ. ಈ ಸಂದರ್ಭದಲ್ಲಿ ಕೃಷ್ಣ ಮತ್ತೊಂದು ಮಹತ್ವದ ಮಾತು ಹೇಳಿದ. ಗೃಹಸ್ಥ ಜೀವನ ಎಂಬುದು ಕೇವಲ ಸುಖಭೋಗಕ್ಕಾಗಲ್ಲ, ಅದೊಂದು ತಪಸ್ಸು. ಸಂಸಾರ ಎಂಬುದೊಂದು ರಣರಂಗ ಅಲ್ಲ, ಅದೊಂದು ತಪೋಭೂಮಿ. ಇಲ್ಲಿ ಗಂಡ ಹೆಂಡತಿ ಇಬ್ಬರೂ ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾ, ಒಬ್ಬರ ತಪ್ಪುಗಳನ್ನ ಇನ್ನೊಬ್ಬರು ಸಹಿಸ್ತಾ, ಒಬ್ಬರ ಒಳಿತನ್ನ ಇನ್ನೊಬ್ಬರು ಬಯಸ್ತಾ ಬಾಳ್ಬೇಕು. ಇದೇ ನಿಜವಾದ ಗೃಹಸ್ಥಾಶ್ರಮ ಧರ್ಮ. ಯುವಕ ಇನ್ನೊಂದು ಪ್ರಶ್ನೆ ಕೇಳಿದ. ಪ್ರಭು, ಆದ್ರೆ ಇವತ್ತಿನ ಕಾಲದಲ್ಲಿ ಎಷ್ಟೋ ಜನ ಸಂಬಂಧ ಮುರಿದುಕೊಂಡ್ಬಿಡ್ತಾರೆ, ಇದು ಸರಿಯಾ? ಈ ಪ್ರಶ್ನೆಗೆ ಕೃಷ್ಣ ಬಹಳ ವಿವೇಚನೆಯಿಂದ ಉತ್ತರ ಕೊಟ್ಟ. ಪ್ರತಿ ಸಂಬಂಧವನ್ನೂ ಎಳ್ಕೊಂಡು ಹೋಗ್ಬೇಕು ಅಂತ ಇಲ್ಲ, ಆದರೆ ಸಣ್ಣ ಪುಟ್ಟ ಕಾರಣಗಳಿಗೆ, ಅಹಂಕಾರಕ್ಕೆ ಸ್ವಲ್ಪ ಸಹನೆ ಇಲ್ಲದೆ ಸಂಬಂಧ ಮುರಿಯೋದು ತಪ್ಪು. ಮೊದಲು ಪ್ರಯತ್ನ ಪಡಬೇಕು, ಅರ್ಥ ಮಾಡ್ಕೊಳ್ಬೇಕು, ಸಂವಾದ ಮಾಡಬೇಕು. ಎಲ್ಲಾ ದಾರಿಗಳು ಮುಚ್ಚಿಹೋದಾಗ ಮಾತ್ರ ಬೇರೆ ದಾರಿ ಯೋಚಿಸ್ಬೇಕು. ಈ ಮಾತುಗಳು ಯುವಕನ ಮನಸ್ಸಲ್ಲಿ ಆಳವಾಗಿ ನಾಟಿದವು.
ಅವನಿಗೀಗ ಅರ್ಥ ಆಯಿತು, ತನ್ನ ಸಂಸಾರದ ಸಮಸ್ಯೆಗೆ ಕೇವಲ ಹೆಂಡತಿಯನ್ನೇ ದೂರಿ ಪ್ರಯೋಜನ ಇಲ್ಲ, ತಾನೂ ಬದಲಾಗಬೇಕು, ತನ್ನ ಕರ್ಮವನ್ನು ಸರಿ ಮಾಡ್ಕೊಳ್ಬೇಕು ಅಂತ. ಆದ್ರೆ ಇನ್ನೊಂದು ಪ್ರಶ್ನೆ ಅವನ ಮನಸ್ಸಲ್ಲಿ ಇನ್ನೂ ಉಳಿದಿತ್ತು. ಪ್ರಭು, ಒಂದು ವೇಳೆ ಈ ಜನ್ಮದಲ್ಲಿ ನನಗೆ ಒಳ್ಳೆಯ ಹೆಂಡತಿ ಸಿಗಲಿಲ್ಲ ಅಂದ್ರೆ ಇನ್ನೂ ಆಶಾ ಇದ್ಯಾ? ಈ ಪ್ರಶ್ನೆಗೆ ಕೃಷ್ಣ ಬಹಳ ಪ್ರೀತಿಯಿಂದ ಉತ್ತರಿಸಿದ. ಆಶೆ ಯಾವಾಗ್ಲೂ ಇರುತ್ತೆ. ಒಂದ್ವೇಳೆ ಈಗಿನ ಸಂಬಂಧ ಕಷ್ಟ ಆಗಿದ್ರೂ ಅದನ್ನ ಸಹನೆಯಿಂದ, ಪ್ರೀತಿಯಿಂದ, ಬುದ್ಧಿವಂತಿಕೆಯಿಂದ ನಿಭಾಯಿಸಿದ್ರೆ ಆ ಕಷ್ಟದ ಸಂಬಂಧವೇ ಮುಂದೆ ಸುಂದರ ಸಂಬಂಧವಾಗಿ ಬದಲಾಗಬಹುದು. ಎಷ್ಟೋ ಸಲ ಆರಂಭದಲ್ಲಿ ಕಷ್ಟವಾಗಿ ಕಂಡ ಸಂಬಂಧಗಳೇ ಸಮಯ ಕಳೆದಂತೆ, ಇಬ್ಬರೂ ಬೆಳೆದಂತೆ ಅತ್ಯಂತ ಗಟ್ಟಿಯಾದ, ಆಳವಾದ ಪ್ರೀತಿಯ ಬಂಧವಾಗಿ ಪರಿವರ್ತನೆಯಾಗಿರೋದನ್ನ ನಾನ್ ನೋಡಿದ್ದೀನಿ. ಕೃಷ್ಣ ಇಲ್ಲಿ ಒಂದು ಮುಖ್ಯ ಅಂಶ ಹೇಳಿದ. ಬದಲಾವಣೆ ಕೇವಲ ಒಬ್ಬರಿಂದ ಆಗೋದಲ್ಲ, ಇಬ್ಬರೂ ಪ್ರಯತ್ನ ಪಡಬೇಕು. ಆದ್ರೆ ನೆನಪಿಡು, ನೀನು ನಿನ್ನ ಕಡೆಯ ಪ್ರಯತ್ನ ಮಾತ್ರ ಮಾಡಬಹುದು, ಇನ್ನೊಬ್ಬರ ಮನಸ್ಸನ್ನ ಬಲವಂತವಾಗಿ ಬದಲಾಯಿಸೋಕೆ ಆಗೋಲ್ಲ. ನಿನ್ನ ಪ್ರೀತಿ, ನಿನ್ನ ತಾಳ್ಮೆ, ನಿನ್ನ ಒಳ್ಳೆಯತನ ಇವೆಲ್ಲ ನಿನ್ನ ಕೈಯಲ್ಲಿರೋ ಅಸ್ತ್ರಗಳು. ಇವುಗಳನ್ನ ಸರಿಯಾಗಿ ಬಳಸಿದ್ರೆ ಎಂಥ ಕಠಿಣ ಹೃದಯವನ್ನೂ ಕರಗಿಸಬಹುದು. ಇಷ್ಟು ಹೇಳಿದ ನಂತರ ಕೃಷ್ಣ ಒಂದು ಪುರಾತನ ಕಥೆ ಹೇಳೋಕೆ ಶುರು ಮಾಡಿದ. ಈ ಪ್ರಶ್ನೆಗೆ ಉತ್ತರ ನಿನಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕು ಅಂದ್ರೆ ನಾನೊಂದು ಪುರಾತನ ಕಥೆ ಹೇಳ್ತೀನಿ, ಕೇಳು. ಇದು ಬಹಳ ಹಿಂದೆ ನಡೆದ ಒಂದು ಘಟನೆ. ಇದರಲ್ಲಿ ಪುಣ್ಯ, ಪ್ರೀತಿ ಮತ್ತು ಕರ್ಮದ ನಿಯಮ ಸ್ಪಷ್ಟವಾಗಿ ಕಾಣುತ್ತೆ. ಯುವಕ ಕುತೂಹಲದಿಂದ ಕಿವಿಕೊಟ್ಟ. ಕೃಷ್ಣ ಹೇಳಕ್ ಶುರು ಮಾಡಿದ ಕಥೆ ಹೀಗಿತ್ತು. ಬಹಳ ಹಿಂದೆ ಒಂದು ಗ್ರಾಮದಲ್ಲಿ ಸುಶೀಲ ಅನ್ನೋ ಒಬ್ಬ ಬಡ ಬ್ರಾಹ್ಮಣ ಇದ್ದ. ಅವನಿಗೆ ಮದುವೆಯಾಗಿ ಹಲವು ವರ್ಷಗಳಾಗಿದ್ರೂ ಸಂಸಾರದಲ್ಲಿ ಶಾಂತಿ ಇರಲಿಲ್ಲ. ಅವನ ಹೆಂಡತಿ ಚಂಡಿಕಾ ತುಂಬಾ ಕೋಪಿಷ್ಠೆ, ಮಾತಿಗೆ ಜಗಳ, ಮನೆಯಲ್ಲಿ ಯಾವಾಗ್ಲೂ ಗದ್ದಲ. ಸುಶೀಲ ಬೇಸತ್ತು ಒಂದು ದಿನ ಗ್ರಾಮ ಬಿಟ್ಟು ವನಕ್ಕೆ ಹೊರಟ, ತಪಸ್ಸು ಮಾಡಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅಂತ. ವನದಲ್ಲಿ ಅವನಿಗೆ ದೂರ್ವಾಸ ಮುನಿಗಳ ಭೇಟಿಯಾಯಿತು. ಸುಶೀಲ ತನ್ನ ಕಷ್ಟವನ್ನ ಮುನಿಗಳ ಮುಂದೆ ಹೇಳ್ಕೊಂಡ. ದೂರ್ವಾಸ ಮುನಿಗಳು ಅವನಿಗೆ ಹೇಳಿದ್ರು, ನಿನ್ನ ಪೂರ್ವಜನ್ಮದಲ್ಲಿ ಏನಾಯಿತು ಅಂತ ನೋಡೋಣ. ಧ್ಯಾನ ಮಾಡಿ ಮುನಿಗಳು ಸುಶೀಲನ ಪೂರ್ವಜನ್ಮದ ಕಥೆ ಹೇಳಿದ್ರು. ಹಿಂದಿನ ಜನ್ಮದಲ್ಲಿ ಸುಶೀಲ ಒಬ್ಬ ರಾಜನ ಸೇವಕನಾಗಿದ್ದ. ಆ ಜನ್ಮದಲ್ಲಿ ಅವನು ಒಬ್ಬ ಅನಾಥ ಹೆಣ್ಣುಮಗಳನ್ನ ಮದುವೆಯಾಗದೆ ಅವಳ ಪ್ರೀತಿಯನ್ನ ನಿರಾಕರಿಸಿ ಅವಳ ಮನಸ್ಸನ್ನ ಆಳವಾಗಿ ನೋಯಿಸಿದ್ದ. ಆ ಹೆಣ್ಣುಮಗಳ ಆತ್ಮ ಈ ಜನ್ಮದಲ್ಲಿ ಚಂಡಿಕಾ ಆಗಿ ಹುಟ್ಟಿ ಸುಶೀಲನ ಹೆಂಡತಿಯಾಗಿ ಬಂದಿದ್ದಾಳೆ. ಆದರೆ ಅವಳ ಒಳಗೆ ಇನ್ನೂ ಆ ಹಳೆಯ ನೋವು ಉಳಿದಿದೆ. ಅದೇ ಕೋಪದ ರೂಪದಲ್ಲಿ ಹೊರಬರ್ತಿದೆ. ಇದು ಶಿಕ್ಷಾನುಬಂಧ. ಆದರೆ ಇದಕ್ಕೆ ಪರಿಹಾರ ಇದೆ ಅಂತ ಮುನಿಗಳು ಹೇಳಿದ್ರು. ನೀನು ಈ ಜನ್ಮದಲ್ಲಿ ಅವಳಿಗೆ ಎಷ್ಟು ಪ್ರೀತಿ, ಗೌರವ, ತಾಳ್ಮೆ ಕೊಡ್ತೀಯೋ ಅಷ್ಟು ಅವಳ ಒಳಗಿನ ಹಳೆಯ ಗಾಯ ಮಾಯುತ್ತೆ. ಆಗ ಅವಳ ಕೋಪ ಕೂಡ ಕಡಿಮೆಯಾಗುತ್ತೆ. ಈ ಕಥೆಯನ್ನು ಮುಂದುವರಿಸಿ ಹೇಳಿದ ಕೃಷ್ಣ ಯುವಕನ ಕಡೆ ನೋಡಿ ಹೇಳ್ದ, ನೋಡು, ಶಿಕ್ಷಾನುಬಂಧ ಕೂಡ ಪ್ರೀತಿ, ತಾಳ್ಮೆಯಿಂದ ಪ್ರೇಮಾನುಬಂಧವಾಗಿ ಬದಲಾಗಬಲ್ಲದು. ಇದಕ್ಕೆ ಸಮಯ ಬೇಕಾಗಬಹುದು, ಆದರೆ ಇದು ಅಸಾಧ್ಯ ಅಲ್ಲ. ಈ ಮಾತು ಕೇಳಿ ಯುವಕನ ಮನಸ್ಸಿನಲ್ಲಿ ಹೊಸ ಆಶಾಭಾವ ಮೂಡಿತು. ಕೃಷ್ಣ ಇನ್ನೊಂದು ಮಹತ್ವದ ಅಂಶವನ್ನ ಈ ಕಥೆಯ ಮೂಲಕ ವಿವರಿಸಿದ. ಸುಶೀಲನ ಕಥೆಯಲ್ಲಿ ಒಂದು ಮುಖ್ಯ ಪಾಠ ಇದೆ. ಅವನು ಚಂಡಿಕಾಳನ್ನ ಬದಲಾಯಿಸೋಕೆ ಪ್ರಯತ್ನ ಮಾಡಲಿಲ್ಲ, ಬದಲಿಗೆ ತಾನೇ ಬದಲಾದ. ಇದೇ ನಿಜವಾದ ಬುದ್ಧಿವಂತಿಕೆ. ಎಷ್ಟೋ ಜನ ತಮ್ಮ ಸಂಗಾತಿಯನ್ನ ಬದಲಾಯಿಸೋಕೆ ಪ್ರಯತ್ನ ಪಡ್ತಾ, ವಾದ ಮಾಡ್ತಾ, ಜಗಳ ಆಡ್ತಾ ಇರ್ತಾರೆ. ಆದ್ರೆ ಇದರಿಂದ ಫಲಿತಾಂಶ ಸಿಗೋದೇ ಇಲ್ಲ. ಬದಲಿಗೆ ನಾವು ನಮ್ಮ ಸ್ವಂತ ವರ್ತನೆಯನ್ನ ಸುಧಾರಿಸಿಕೊಂಡ್ರೆ ಅದೇ ಬದಲಾವಣೆಗೆ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಇಲ್ಲಿ ಕೃಷ್ಣ ಇನ್ನೊಂದು ಪ್ರಮುಖ ಪುರಾಣ ಸಾಕ್ಷಿಯನ್ನ ಉಲ್ಲೇಖಿಸಿದ. ಇದೇ ರೀತಿ ಸಾವಿತ್ರಿಯ ಕಥೆ ಕೂಡ ನಿನಗೆ ಗೊತ್ತಿರಬಹುದು. ಸಾವಿತ್ರಿ ಸತ್ಯವಾನನ ಜೊತೆ ಮದುವೆಯಾದಾಗ ಅವಳಿಗೆ ಗೊತ್ತಿತ್ತು ಸತ್ಯವಾನ 1 ವರ್ಷದೊಳಗೆ ಸಾಯ್ತಾನೆ ಅಂತ. ಆದ್ರೂ ಅವಳು ಆ ಸಂಬಂಧವನ್ನ ಆಯ್ಕೆ ಮಾಡಿಕೊಂಡ್ಳು. ಯಾಕೆಂದ್ರೆ ಅವಳ ಪ್ರೀತಿ ಕೇವಲ ಸುಖಕ್ಕಾಗಿ ಇರಲಿಲ್ಲ, ಅದು ನಿಜವಾದ ಆತ್ಮಿಕ ಬಂಧ. ಸತ್ಯವಾನ ಸತ್ತಾಗ ಸಾವಿತ್ರಿ ಯಮನ ಹಿಂದೆ ಹೋಗಿ ತನ್ನ ಬುದ್ಧಿವಂತಿಕೆ, ಧರ್ಮ ಮತ್ತು ಪ್ರೀತಿಯಿಂದ ತನ್ನ ಪ್ರಾಣವನ್ನ ಮತ್ತೆ ಪಡೆದುಕೊಂಡ್ಳು. ಈ ಕಥೆಯಿಂದ ಗೊತ್ತಾಗೋದೇನೆಂದ್ರೆ, ನಿಜವಾದ ಪ್ರೀತಿ ಮತ್ತು ಸಮರ್ಪಣೆ ಇದ್ರೆ ಅದೃಷ್ಟದ ಬರವಣಿಗೆಯನ್ನು ಬದಲಾಯಿಸಬಹುದು. ಸಾವಿತ್ರಿಗೆ ಸತ್ಯವಾನನ ರೂಪದಲ್ಲಿ ಒಂದು ಕಷ್ಟದ ಪರೀಕ್ಷೆ ಬಂದಿತ್ತು. ಆದರೆ ಅವಳ ಧರ್ಮ, ಪ್ರೀತಿ, ಸಮರ್ಪಣೆ ಆ ಪರೀಕ್ಷೆಯನ್ನ ಗೆದ್ದವು. ಇದೇ ರೀತಿ ಪ್ರತಿ ಸಂಬಂಧದಲ್ಲಿ ಬರೋ ಕಷ್ಟಗಳನ್ನ ನಾವು ಪ್ರೀತಿ, ಧರ್ಮ ಮತ್ತು ಸಮರ್ಪಣೆಯಿಂದ ಎದುರಿಸಿದ್ರೆ ಗೆಲ್ಬಹುದು. ಯುವಕ ಕೃಷ್ಣನಿಗೆ ಕೇಳಿದ, ಪ್ರಭು, ಆದರೆ ಪ್ರಯತ್ನಪಟ್ಟರೂ ಫಲಿತಾಂಶ ಸಿಗಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಕೃಷ್ಣ ಉತ್ತರಿಸಿದ,
ಪ್ರಯತ್ನಪಟ್ಟ ಮೇಲೆ ಫಲಿತಾಂಶದ ಬಗ್ಗೆ ಚಿಂತೆ ಮಾಡಬಾರದು. ಇದೇ ಗೀತೆಯ ಸಾರ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ನಿನ್ನ ಕರ್ಮದ ಮೇಲೆ ನಿನಗೆ ಅಧಿಕಾರ ಇದೆ, ಫಲದ ಮೇಲಲ್ಲ. ನೀನು ನಿನ್ನ ಪ್ರೀತಿ, ಗೌರವ, ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಕೊಡು. ಫಲ ಬರೋ ಸಮಯ ಬರುತ್ತೆ. ಸಮಯಕ್ಕಿಂತ ಮೊದಲೇ ಫಲ ಸಿಗ್ಬೇಕು ಅಂತ ಆಶಿಸಿದ್ರೆ ನಿರಾಶೆ ಸಿಗುತ್ತೆ. ಈ ಮಾತು ಕೇಳಿ ಯುವಕ ಇನ್ನೂ ಆಳವಾದ ಶಾಂತಿ ಅನುಭವಿಸಿದ. ಕೃಷ್ಣ ಮುಂದುವರಿಸಿದ, ಇನ್ನೊಂದು ಮುಖ್ಯ ವಿಷಯ, ನಿನ್ನ ಸಂಬಂಧದಲ್ಲಿ ಫಲಿತಾಂಶ ಸಿಗದೇ ಇದ್ದರೂ ನೀನು ಮಾಡಿದ ಒಳ್ಳೆಯ ಕರ್ಮ ವ್ಯರ್ಥ ಆಗೋಲ್ಲ. ಅದು ಮುಂದಿನ ಜನ್ಮಕ್ಕೆ ಪುಣ್ಯವಾಗಿ ಶೇಖರಣೆ ಆಗುತ್ತೆ. ಆದ್ದರಿಂದ ಎಂದಿಗೂ ಒಳ್ಳೆಯದನ್ನ ಮಾಡೋದನ್ನ ನಿಲ್ಲಿಸಬಾರದು. ಫಲ ಸಿಗಲಿ ಬಿಡಲಿ. ಯುವಕ ಇನ್ನೊಂದು ಪ್ರಶ್ನೆ ಕೇಳಿದ, ಪ್ರಭು, ಒಳ್ಳೆ ಸಂಗಾತಿ ಸಿಗೋಕೆ ಅಥವಾ ಈಗಿನ ಸಂಬಂಧ ಸುಧಾರಿಸೋಕೆ ನಾನ್ ಏನೇನು ಕರ್ಮ ಮಾಡಬೇಕು? ಸ್ವಲ್ಪ ಸ್ಪಷ್ಟವಾಗಿ ಹೇಳಿ. ಈ ಪ್ರಶ್ನೆಗೆ ಕೃಷ್ಣ ಬಹಳ ಪ್ರಾಯೋಗಿಕವಾದ ಉತ್ತರ ಕೊಟ್ಟ. ಮೊದಲನೇದಾಗಿ, ಪ್ರತಿ ಸ್ತ್ರೀಯನ್ನ, ಪ್ರತಿ ಪುರುಷನನ್ನ ಗೌರವದಿಂದ ನೋಡೋದು. ತಾಯಿ, ಸಹೋದರಿ, ಪತ್ನಿ ಎಲ್ಲರ ಸ್ಥಾನಕ್ಕೂ ಗೌರವ ಕೊಡೋದು ಒಂದು ದೊಡ್ಡ ಪುಣ್ಯಕರ್ಮ ಅಂತ ಕೃಷ್ಣ ಹೇಳಿದ. ಎರಡನೆಯದಾಗಿ, ಬೇರೆಯವರ ಸಂಸಾರದಲ್ಲಿ ಶಾಂತಿ ತರೋಕೆ ಸಹಾಯ ಮಾಡೋದು. ಯಾರಾದರೂ ಜಗಳ ಆಡ್ತಿದ್ರೆ ಅವರನ್ನ ಸಂಧಾನ ಮಾಡಿಸೋದು. ಯಾರ ಸಂಸಾರ ಮುರಿಯೋ ಸ್ಥಿತಿಯಲ್ಲಿದ್ರೆ ಅದನ್ನ ಉಳಿಸೋಕೆ ಸಹಾಯ ಮಾಡೋದು. ಇಂಥ ಕೆಲಸ ಮಾಡಿದವರಿಗೆ ಮುಂದಿನ ಜನ್ಮದಲ್ಲಿ ಶಾಂತಿಯುತ ಸಂಸಾರ ಸಿಗುತ್ತೆ ಅಂತ ಕೃಷ್ಣ ಹೇಳಿದ. ಮೂರನೇದಾಗಿ, ಸ್ವಂತ ಮನಸ್ಸಿನ ಶುದ್ಧತೆ ಕಾಪಾಡಿಕೊಳ್ಳೋದು. ಅಸೂಯೆ, ದ್ವೇಷ, ಸ್ವಾರ್ಥ ಇವನ್ನ ಬಿಟ್ಟು ಪ್ರೀತಿ, ಕರುಣೆ, ಕ್ಷಮೆ ಬೆಳೆಸ್ಕೊಳ್ಳೋದು ಮುಖ್ಯ ಅಂತ ಒತ್ತಿ ಹೇಳಿದ. ಇಲ್ಲಿ ಕೃಷ್ಣ ಇನ್ನೊಂದು ಪುರಾಣ ಪ್ರಸಂಗವನ್ನ ನೆನಪಿಸಿದ. ಸೀತಾಮಾತೆಯ ಕಥೆ ನೀನ್ ಕೇಳಿರಬಹುದು. ರಾಮ ಸೀತೆಯ ಸಂಬಂಧ ಎಷ್ಟೋ ಕಷ್ಟಗಳನ್ನ ದಾಟಿತ್ತು. ವನವಾಸ, ರಾವಣನ ಅಪಹರಣ, ಅಗ್ನಿಪರೀಕ್ಷೆ, ಮತ್ತೆ ವನವಾಸ. ಆದ್ರೂ ಸೀತಾಮಾತೆ ತನ್ನ ಧರ್ಮವನ್ನ, ತನ್ನ ಪ್ರೀತಿಯನ್ನ, ತನ್ನ ಸಮರ್ಪಣೆಯನ್ನ ಎಂದಿಗೂ ಬಿಡಲಿಲ್ಲ. ಪ್ರತಿ ಕಷ್ಟದಲ್ಲೂ ಅವಳು ಧೈರ್ಯ ಕಳ್ಕೊಳ್ಳದೆ ತನ್ನ ಆಂತರ್ಯದ ಶುದ್ಧತೆಯನ್ನ ಕಾಪಾಡಿಕೊಂಡ್ಳು. ಇದೇ ರೀತಿ ಪ್ರತಿ ಸಂಬಂಧದಲ್ಲಿ ಬರೋ ಕಷ್ಟಗಳು ನಮ್ಮ ಧರ್ಮ, ನಮ್ಮ ಪ್ರೀತಿ, ನಮ್ಮ ಸಮರ್ಪಣೆಯನ್ನ ಪರೀಕ್ಷಿಸೋಕೆ ಬರ್ತವೆ. ಈ ಪರೀಕ್ಷೆಯಲ್ಲಿ ಗೆದ್ದೋರು ಮಾತ್ರ ನಿಜವಾದ ಸುಖ, ಶಾಂತಿಯನ್ನ ಅನುಭವಿಸ್ತಾರೆ ಅಂತ ಕೃಷ್ಣ ಹೇಳಿದ. ಯುವಕ ಈ ಮಾತುಗಳನ್ನ ಆಳವಾಗಿ ಮನಸ್ಸಲ್ಲಿ ತುಂಬಿಕೊಂಡ. ಅವನಿಗೀಗ ಸ್ಪಷ್ಟವಾಗಿ ಅರ್ಥ ಆಗಿತ್ತು. ತನ್ನ ಸಂಸಾರದ ಕಷ್ಟ ಒಂದು ಶಾಪ ಅಲ್ಲ, ಬದಲಿಗೆ ಒಂದು ಅವಕಾಶ, ತನ್ನ ಆತ್ಮವನ್ನ ಬೆಳೆಸ್ಕೊಳ್ಳೋ ಅವಕಾಶ. ಕೃಷ್ಣ ಕೊನೆಯದಾಗಿ ಈ ಮಾತು ಹೇಳಿದ, ಒಳ್ಳೆ ಸಂಗಾತಿ ಸಿಗೋದು ಪುಣ್ಯದ ಫಲ ನಿಜ. ಆದರೆ ಅದಕ್ಕಿಂತ ಮುಖ್ಯವಾಗಿ ಸಿಕ್ಕಿರೋ ಸಂಗಾತಿಯನ್ನ ಪ್ರೀತಿಯಿಂದ, ಗೌರವದಿಂದ, ತಾಳ್ಮೆಯಿಂದ ನಡೆಸ್ಕೊಳ್ಳೋದು ಇನ್ನೂ ದೊಡ್ಡ ಪುಣ್ಯಕರ್ಮ. ಇದನ್ನ ಮಾಡಿದ್ರೆ ಈ ಜನ್ಮ ಸಫಲ, ಮುಂದಿನ ಜನ್ಮ ಇನ್ನೂ ಸುಂದರ. ಈ ಮಾತು ಕೇಳಿ ಯುವಕ ಕೃಷ್ಣನ ಪಾದಕ್ಕೆ ನಮಸ್ಕರಿಸಿ ಹೊಸ ಉತ್ಸಾಹದಿಂದ ಮನೆಯ ಕಡೆ ಹೊರಟ. ಸ್ನೇಹಿತರೆ, ಈ ಕಥೆ ಕೇವಲ ಒಬ್ಬ ಯುವಕನ ಕಥೆಯಲ್ಲ, ಇದು ನಮ್ಮೆಲ್ಲರ ಕಥೆ. ಇವತ್ತಿನ ಕಾಲದಲ್ಲಿ ಎಷ್ಟೋ ಮನೆಗಳಲ್ಲಿ ಇದೇ ಪ್ರಶ್ನೆ ಎದ್ದೇಳ್ತಿದೆ, ನನಗ್ಯಾಕೆ ಇಂಥ ಸಂಗಾತಿ ಸಿಕ್ಕಿದ್ರು? ಆದರೆ ಶ್ರೀಕೃಷ್ಣನ ಈ ಮಾತು ನಮಗೆ ಒಂದು ಹೊಸ ದೃಷ್ಟಿಕೋನ ಕೊಡುತ್ತೆ. ಪ್ರತಿ ಸಂಬಂಧವೂ ಒಂದು ಉದ್ದೇಶದಿಂದ ಬರುತ್ತೆ. ಅದು ಪುಣ್ಯದ ಫಲ ಆಗಿರಬಹುದು ಅಥವಾ ಪಾಠ ಕಲಿಸೋ ಶಿಕ್ಷಣ ಆಗಿರಬಹುದು. ಆದರೆ ಎರಡೂ ಸಂದರ್ಭದಲ್ಲಿ ನಮ್ಮ ಪ್ರತಿಕ್ರಿಯೆಯೇ ನಮ್ಮ ಭವಿಷ್ಯ ನಿರ್ಧರಿಸುತ್ತೆ. ಇವತ್ತೇ ನೀವೊಂದು ನಿರ್ಧಾರ ತಗೊಳ್ಳಿ. ನಿಮ್ಮ ಸಂಗಾತಿಯನ್ನ ದೂರೋದನ್ನ ನಿಲ್ಲಿಸಿ. ಬದಲಿಗೆ ನಿಮ್ಮ ಸ್ವಂತ ವರ್ತನೆಯನ್ನ ಪರೀಕ್ಷಿಸಿ. ನೀವು ಎಷ್ಟು ಪ್ರೀತಿ ಕೊಟ್ಟಿದ್ದೀರಿ, ಎಷ್ಟು ಗೌರವ ಕೊಟ್ಟಿದ್ದೀರಿ, ಎಷ್ಟು ತಾಳ್ಮೆ ತೋರಿಸಿದ್ದೀರಿ ಅಂತ ಆತ್ಮಾವಲೋಕನ ಮಾಡಿ. ಇದು ಸುಲಭ ಅಲ್ಲ, ಆದರೆ ಇದೇ ನಿಜವಾದ ಬೆಳವಣಿಗೆಯ ದಾರಿ. ಪ್ರತಿ ಸಂಸಾರದ ಕಷ್ಟದ ಹಿಂದೆ ಒಂದು ಪಾಠ ಅಡಗಿದೆ. ಆ ಪಾಠವನ್ನ ಕಲಿಯಕ್ಕೆ ಸಿದ್ಧರಾಗಿ. ನೆನಪಿಡಿ, ಪೂರ್ವಜನ್ಮದ ಪುಣ್ಯ ನಿಮ್ಮ ಕೈಯಲ್ಲಿಲ್ಲ, ಆದರೆ ಈ ಜನ್ಮದ ಪುಣ್ಯ ನಿಮ್ಮ ಕೈಯಲ್ಲೇ ಇದೆ. ಇಂದಿನಿಂದಲೇ ನೀವು ನಿಮ್ಮ ಸಂಗಾತಿಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಸುತ್ತಲಿನ ಪ್ರತಿಯೊಬ್ಬರಿಗೂ ಪ್ರೀತಿ, ಗೌರವ ಕೊಡೋಕೆ ಶುರುಮಾಡಿ. ಇದೇ ಮುಂದಿನ ಜನ್ಮದ ನಿಮ್ಮ ಸುಖೀ ಸಂಸಾರದ ಅಡಿಪಾಯ. ಒಂದು ಮಾತು ಸದಾ ನೆನಪಿಡಿ, ನಾವು ಬಿತ್ತಿದ್ದನ್ನೇ ಕೊಯ್ತೀವಿ. ಇವತ್ತು ಪ್ರೀತಿ ಬಿತ್ತಿದ್ರೆ ನಾಳೆ ಪ್ರೀತಿಯ ಫಸಲು ಸಿಗುತ್ತೆ. ಶ್ರೀಕೃಷ್ಣನ ಈ ಬೋಧನೆ ಕೇವಲ ಗಂಡ-ಹೆಂಡತಿಯ ಸಂಬಂಧಕ್ಕೆ ಮಾತ್ರ ಅಲ್ಲ, ಜೀವನದ ಪ್ರತಿ ಸಂಬಂಧಕ್ಕೂ ಅನ್ವಯಿಸುತ್ತೆ. ಸ್ನೇಹಿತರ ಜೊತೆ, ಮಕ್ಕಳ ಜೊತೆ, ಹೆತ್ತವರ ಜೊತೆ, ಸಹೋದ್ಯೋಗಿಗಳ ಜೊತೆ ಎಲ್ಲ ಕಡೆಯೂ ಇದೇ ನಿಯಮ ಕೆಲಸ ಮಾಡುತ್ತೆ. ನಾವು ಇಂದು ಬೇರೆಯವರಿಗೆ ಕೊಡೋ ಪ್ರೀತಿ, ಗೌರವ, ಸಹಾಯ
ಇವೆಲ್ಲ ಒಂದಲ್ಲ ಒಂದು ರೂಪದಲ್ಲಿ ನಮಗೆ ಹಿಂದಿರುಗುತ್ತೆ. ಈ ಜನ್ಮದಲ್ಲಾದರೂ ಸರಿ, ಮುಂದಿನ ಜನ್ಮದಲ್ಲಾದರೂ ಸರಿ. ಜೀವನ ಎಂಬುದು ಒಂದು ಶಾಲೆ. ಸಂಬಂಧಗಳು ಆ ಶಾಲೆಯ ಪಾಠಗಳು. ಪ್ರತಿ ಪಾಠವನ್ನೂ ಪ್ರೀತಿಯಿಂದ, ತಾಳ್ಮೆಯಿಂದ ಕಲಿತರೆ ಜೀವನ ಪೂರ್ಣವಾಗಿ ಅರಳುತ್ತೆ. ಇವತ್ತಿನಿಂದ ನಿಮ್ಮ ಸಂಗಾತಿಯನ್ನ, ನಿಮ್ಮ ಕುಟುಂಬವನ್ನ ಹೊಸ ದೃಷ್ಟಿಯಿಂದ ನೋಡಿ. ಪ್ರತಿಯೊಬ್ಬರೂ ನಿಮ್ಮ ಆತ್ಮದ ಬೆಳವಣಿಗೆಗೆ ಬಂದಿರೋ ದೇವರ ಕೊಡುಗೆ ಅಂತ ಭಾವಿಸಿ ಬಾಳಿ. ಸ್ನೇಹಿತರೆ, ಈ ಸಂಚಿಕೆಯ ಮೂಲಕ ಶ್ರೀಕೃಷ್ಣ ಪರಮಾತ್ಮ ನಮಗೆ ಒಂದು ಅದ್ಭುತವಾದ ಜೀವನ ಸತ್ಯವನ್ನ ಬೋಧಿಸಿದ್ದಾನೆ. ಒಳ್ಳೆಯ ಹೆಂಡತಿ, ಒಳ್ಳೆಯ ಗಂಡ, ಒಳ್ಳೆಯ ಸಂಗಾತಿ ಇವೆಲ್ಲ ಆಕಸ್ಮಿಕವಲ್ಲ. ಅವು ನಮ್ಮ ಪೂರ್ವಜನ್ಮದ ಕರ್ಮದ ಫಲ. ಆದರೆ ಇದಕ್ಕಿಂತ ಮುಖ್ಯವಾಗಿ ಈ ಜನ್ಮದಲ್ಲಿ ನಾವು ಹೇಗೆ ಬಾಳ್ತೀವಿ, ಹೇಗೆ ಪ್ರೀತಿಸ್ತೀವಿ, ಹೇಗೆ ಗೌರವಿಸ್ತೀವಿ ಅನ್ನೋದೇ ನಮ್ಮ ಮುಂದಿನ ಭವಿಷ್ಯದ ಅಡಿಪಾಯ. ಇಂದಿನಿಂದ ಒಂದು ಸಂಕಲ್ಪ ಮಾಡಿ. ನಿಮ್ಮ ಸಂಗಾತಿಯನ್ನ ಪ್ರೀತಿಯಿಂದ ನೋಡ್ತೀನಿ, ಅವರ ಒಳ್ಳೆಯತನವನ್ನ ಗುರುತಿಸ್ತೀನಿ, ಅವರ ತಪ್ಪುಗಳನ್ನ ಕ್ಷಮಿಸ್ತೀನಿ, ಅವರ ಕಷ್ಟದಲ್ಲಿ ಜೊತೆ ನಿಲ್ತೀನಿ. ಈ ಸಂಕಲ್ಪವೇ ನಿಮ್ಮ ಇಂದಿನ ಪುಣ್ಯಕರ್ಮ. ಇದೇ ನಿಮ್ಮ ಮುಂದಿನ ಜನ್ಮದ ಸುಖೀ ಸಂಸಾರದ ಬೀಜ. ಸುಶೀಲ ಮತ್ತು ಚಂಡಿಕಾಳ ಕಥೆ, ಸಾವಿತ್ರಿ ಸತ್ಯವಾನನ ಕಥೆ, ರಾಮ ಸೀತೆಯ ಕಥೆ ಇವೆಲ್ಲ ನಮಗೆ ಒಂದೇ ಪಾಠ ಕಲಿಸ್ತವೆ. ನಿಜವಾದ ಪ್ರೀತಿ, ಸಮರ್ಪಣೆ, ತಾಳ್ಮೆ ಇದ್ರೆ ಯಾವ ಕಷ್ಟದ ಸಂಬಂಧವನ್ನೂ ಸುಂದರವಾಗಿ ಬದಲಾಯಿಸಬಹುದು. ಜೀವನದಲ್ಲಿ ಸಂಬಂಧಗಳ ಪಾತ್ರ ಅತಿ ಮುಖ್ಯ. ಒಂದು ಒಳ್ಳೆಯ ಸಂಗಾತಿ ನಮ್ಮ ಜೀವನಕ್ಕೆ ಆಸರೆ, ಬೆಳಕು, ಸ್ಫೂರ್ತಿಯಾಗಿ ಬರುತ್ತಾರೆ. ಆದ್ರೆ ಆ ಆಸರೆ, ಆ ಬೆಳಕು ನಮಗೆ ಸಿಗಬೇಕಾದ್ರೆ ನಾವೂ ಕೂಡ ಅಷ್ಟೇ ಪ್ರೀತಿ, ಗೌರವ, ತಾಳ್ಮೆಯನ್ನ ಕೊಡಬೇಕು. ಇದೇ ಜೀವನದ ಶಾಶ್ವತ ನಿಯಮ. ಕೊಟ್ಟಷ್ಟೇ ಸಿಗುತ್ತೆ, ಬಿತ್ತಿದ್ದನ್ನೇ ಕೊಯ್ತೀವಿ. ಇಂದಿನಿಂದಲೇ ನಿಮ್ಮ ಸಂಸಾರದಲ್ಲಿ, ನಿಮ್ಮ ಸಂಬಂಧಗಳಲ್ಲಿ ಪ್ರೀತಿಯ ಬೀಜ ಬಿತ್ತಿ. ಸಣ್ಣ ಸಣ್ಣ ವಿಷಯಗಳಿಂದಲೇ ಶುರು ಮಾಡಿ. ಒಂದು ಮುಗುಳ್ನಗೆ, ಒಂದು ಪ್ರೀತಿಯ ಮಾತು, ಒಂದು ಕೃತಜ್ಞತೆಯ ಭಾವ. ಈ ಸಣ್ಣ ಸಣ್ಣ ಕ್ರಿಯೆಗಳೇ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತವೆ. ನೆನಪಿಡಿ, ಪ್ರತಿ ಸಂಬಂಧವೂ ನಮಗೆ ಬೆಳೆಯೋ ಅವಕಾಶ ಕೊಡುತ್ತೆ. ಆ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳುವುದೇ ನಿಜವಾದ ಜಾಣ್ಮೆ. ಶ್ರೀಕೃಷ್ಣ ಪರಮಾತ್ಮನ ಈ ಬೋಧನೆ ನಮ್ಮೆಲ್ಲರ ಜೀವನವನ್ನ ಬೆಳಗಿಸಲಿ. ನಮ್ಮ ಸಂಸಾರಗಳು ಪ್ರೀತಿ, ಶಾಂತಿ, ಸಾಮರಸ್ಯದಿಂದ ತುಂಬಿ ತುಳುಕಲಿ. ಪ್ರತಿಯೊಬ್ಬರೂ ತಮ್ಮ ಸಂಗಾತಿಯನ್ನ ದೇವರ ಕೊಡುಗೆ ಅಂತ ಭಾವಿಸಿ ಪ್ರೀತಿ ಗೌರವದಿಂದ ಬಾಳ್ಲಿ ಅಂತ ಆಶಿಸೋಣ. ಈ ಜನ್ಮದ ನಮ್ಮ ಪ್ರತಿಕ್ರಿಯೆಯು ಮುಂದಿನ ಜನ್ಮದ ಸುಂದರ ಬಾಳಿಗೆ ಅಡಿಪಾಯವಾಗಲಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನ ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ. ವಂದನೆಗಳು.